ಇದ್ದವರಿಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ನಿಮ್ಮ ಹತ್ರ ಇನ್ ಕೇಸ್ ರೇಷನ್ ಕಾರ್ಡ್ ಇತ್ತು ಅಂತಂದ್ರೆ ಫೇಸ್ KYC ಯನ್ನ ನೀವು ಮಾಡಿಸ್ಬೇಕಾಗತ್ತೆ. ಮನೆಯಲ್ಲೇ ಮೊಬೈಲ್ ಮೂಲಕ ಫೇಸ್ KYC ಯನ್ನ ಮಾಡ್ಕೊಳ್ಳೋದಾದ್ರೂ ಹೇಗಪ್ಪ? ಯಾವುದೇ ಸೇವಾ ಕೇಂದ್ರಕ್ಕೆ ಹೋಗೋ ಅಗತ್ಯ ಇಲ್ಲ, ಲೈನ್ ಅಲ್ಲಿ ನಿಲ್ಲಬೇಕು ಅಂತ ಇಲ್ಲ. ಈ 2 ಆಪ್ಗಳಲ್ಲೇ KYC ಯನ್ನ ಮಾಡಿಸ್ಕೋಬಹುದು. ಹಾಗಾದ್ರೆ ರೇಷನ್ ಕಾರ್ಡ್ ನಲ್ಲಿರುವಂತ ಪ್ರತಿಯೊಬ್ಬ ಸದಸ್ಯರು ಕೂಡ ಈ KYC ಯನ್ನ ಮಾಡಿಸ್ಬೇಕಾ? ಯಾರಿಗಿದು ಇಂಪಾರ್ಟೆಂಟ್? ಫೇಸ್ KYC ಯನ್ನ ಮಾಡುವಾಗ ಈ ತಪ್ಪುಗಳನ್ನ ನೀವು ಇನ್ ಕೇಸ್ ಮಾಡಿದ್ರಿ ಅಂತಂದ್ರೆ ಅಥೆಂಟಿಕೇಶನ್ ವಿಫಲ ಆಗುತ್ತೆ. ಹಾಗಾದ್ರೆ ಸರಿಯಾದ ವಿಧಾನ ಏನು ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಇನ್ ಕೇಸ್ KYC ಆಗದೆ ಇದ್ರೆ ಪಡಿತರ ಆಗಿರ್ಬೋದು, ಆಹಾರ ಇಲಾಖೆಯ ಸೇವೆಗಳಿಗೆ ತೊಂದರೆ ಆಗುತ್ತಾ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಪ್ರಾಕ್ಟಿಕಲ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಮಲ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪ್ರತಿ ಬಾರಿ ಈ ರೀತಿಯಾದಂತಹ ಲೇಟೆಸ್ಟ್ ಅಪ್ಡೇಟ್ಗಳು ನಿಮ್ಮಲ್ಲಿಗೆ ತಲುಪಬೇಕು ಅಂತಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಸ್ ಸ್ನೇಹಿತರೆ, ರಾಜ್ಯ ಸರ್ಕಾರದ ಸೂಚನೆಯಂತೆ ರೇಷನ್ ಕಾರ್ಡ್ ಹೊಂದಿರುವಂತ ಎಲ್ಲ ಅರ್ಹ ಸದಸ್ಯರಿಗೆ ಈಗ ಒಂದು ಪ್ರಮುಖ ಮಾಹಿತಿ ಇದೆ, ಒಂದು ಬಿಗ್ ಅಪ್ಡೇಟ್ ಇದೆ. ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಹೆಸರು ಇರುವಂತ ಪ್ರತಿಯೊಬ್ಬ ಸದಸ್ಯರು ಕೂಡ ತಮ್ಮ KYC ಅಂದ್ರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಅನ್ನ ಕಂಪ್ಲೀಟ್ ಮಾಡಲೇಬೇಕು. ಇದು ಸರ್ಕಾರದಿಂದ ಸಿಕ್ಕಿರುವಂತ ಅಧಿಸೂಚನೆ ಆಗಿರುತ್ತೆ. ಒಂದು ವೇಳೆ KYC ಮಾಡಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಅಕ್ಕಿ ವಿತರಣೆ ಆಗಿರ್ಬೋದು, ಹೊಸ ಸೌಲಭ್ಯಗಳಾಗಿರ್ಬೋದು, ಆಹಾರ ಇಲಾಖೆಗೆ ಸಂಬಂಧಿಸಿದಂತ ಇತರ ಸೇವೆಗಳನ್ನ ಪಡೆಯುವಲ್ಲಿ ನಿಮಗೆ ಸಮಸ್ಯೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ಇಲ್ಲೊಂದು ಸಂತಸದ ವಿಚಾರ ಕೂಡ ಇದೆ ಸ್ನೇಹಿತರೆ. ಅದೇನಪ್ಪಾ ಅಂತಂದ್ರೆ KYC ಮಾಡಿಸೋದಕ್ಕೆ ನೀವು ಯಾವುದೇ ಸೇವಾ ಕೇಂದ್ರಕ್ಕೆ ಹೋಗ್ಬೇಕಾದಂತ ಅವಶ್ಯಕತೆ ಇಲ್ಲ, ಲೈನ್ ಅಲ್ಲಿ ನಿಲ್ಬೇಕು ಅಂತ ಇಲ್ಲ, ಡಾಕ್ಯುಮೆಂಟ್ಸ್ ಅನ್ನ ತಗೋಬೇಕು ಅಂತ ಇಲ್ಲ. ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ ಮೂಲಕ ಫೇಸ್ KYC ಯನ್ನ ಮಾಡಿಕೊಳ್ಳುವಂತ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕಾಗಿ ಸರ್ಕಾರ 2 ಅಧಿಕೃತ ಮೊಬೈಲ್ ಅಪ್ಲಿಕೇಶನ್ ಗಳನ್ನ ಬಳಸುವಂತ ವ್ಯವಸ್ಥೆ ಮಾಡಿದೆ. ಸೊ ಅವುಗಳು ಯಾವುದು? ಮನೆಯಲ್ಲೇ ಕುಳಿತು ಫೇಸ್ KYC ಯನ್ನ ಹೇಗ್ ನಾವು ಮಾಡಬೇಕು, ಯಾರಿಗೆ KYC ಅಗತ್ಯ, ಫೇಸ್ ಅಥೆಂಟಿಕೇಶನ್ ಆಗದೆ ಇದ್ರೆ ನಾವು ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಇವೆಲ್ಲದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ವಿಡಿಯೋನ. ಸೊ ಮೊದಲಿಗೆ KYC ಅಂದ್ರೆ ಏನು ಅಂತ ನೋಡೋಣ ಸ್ನೇಹಿತರೆ. KYC ಅಂದ್ರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್, ಅಂದ್ರೆ ಆಧಾರ್ ಮಾಹಿತಿಯ ಮೂಲಕ ನಿಮ್ಮ ಗುರುತನ್ನ ಡಿಜಿಟಲ್ ರೂಪದಲ್ಲಿ ದೃಢೀಕರಿಸುವಂತ ಒಂದು ಪ್ರಕ್ರಿಯೆ ಸ್ನೇಹಿತರೆ. ಇದರಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಹಾಗೆ ಮುಖ ಗುರುತಿಸುವಿಕೆ ಅಂದ್ರೆ ಫೇಸ್ ಅಥೆಂಟಿಕೇಶನ್ ಮೂಲಕ ನಿಮ್ಮ ಗುರುತನ್ನ ಪರಿಶೀಲಿಸಲಾಗುತ್ತೆ. ಸೊ ಹಾಗಾದ್ರೆ ಯಾರಿಗೆ KYC ಕಡ್ಡಾಯ ಅನ್ನೋದು ಫಸ್ಟ್ ನಾವು ತಿಳ್ಕೊಳ್ಳೋಣ. ಸೊ ರೇಷನ್ ಕಾರ್ಡ್ ನಲ್ಲಿ ಹೆಸರಿರುವಂತ ಪ್ರತಿಯೊಬ್ಬ ಮನೆಯ ಸದಸ್ಯರು ಕೂಡ ತಮ್ಮ ಫೇಸ್ KYC ಯನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ಅಂತ್ಯೋದಯ ಅಂದ್ರೆ AAY ರೇಷನ್ ಕಾರ್ಡ್ ಹೊಂದಿರೋರು, ಅಥವಾ ಆದ್ಯತಾ ಅಂದ್ರೆ PHH ರೇಷನ್ ಕಾರ್ಡ್ ಫಲಾನುಭವಿಗಳಾಗಿರ್ಬೋದು, APL ಕಾರ್ಡ್ ಹೊಂದಿರೋರಾಗಿರ್ಬೋದು, ಜೊತೆಗೆ ಆಹಾರ ಇಲಾಖೆಯಿಂದ ಪಡಿತರ ಪಡಿತಿರುವಂತ ಎಲ್ಲ ಸದಸ್ಯರು ಕೂಡ ತಮ್ಮ KYC ಯನ್ನ ಕಂಪ್ಲೀಟ್ ಮಾಡಲೇಬೇಕು. ಸೊ ಸ್ನೇಹಿತರೆ, ಈಗ ನಾನು ರೇಷನ್ ಕಾರ್ಡ್ KYC ಅಪ್ಡೇಟ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೆ. ಸೊ ಇನ್ನೊಂದು ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲೇ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು. ಸೊ ಈಗ ನಮಗೆ ಸರ್ಕಾರದಿಂದ ಸಾಕಷ್ಟು ಬೆನಿಫಿಟ್ಸ್ ಗಳು ಸಿಗುತ್ತೆ. ಅಕ್ಕಿ ಸಿಗೋದಾಗಿರ್ಬೋದು, ಅಥವಾ ನಮಗೆ ಗೃಹಲಕ್ಷ್ಮಿ ಅಂತ ಬಂದಾಗ 2,000 ಹಣ ಸಿಗೋದಾಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಅಥವಾ ಸ್ಕೀಮ್ಸ್ ಗಳ ರಿಲೇಟೆಡ್ ಆಗಿರ್ಬೋದು. ಈ ತರ ನಮ್ಗೆ ಒಂದಷ್ಟು ಬೆನಿಫಿಟ್ಸ್ ಗಳು ಸರ್ಕಾರದಿಂದ ಸಿಗುತ್ತೆ. ಹೌದು, ಆದ್ರೆ ನಾಳೆ ದಿನ ನಮ್ಗೆ ಏನಾದ್ರೂ ಆಯ್ತು ಅಂತಂದ್ರೆ, ನಾವು ಆಸ್ಪತ್ರೆಗೆ ಸೇರಿದ್ವಿ ಅಂತಂದ್ರೆ, ಸೊ ಒಂದು ದಿನದ ಆಸ್ಪತ್ರೆ ಬಿಲ್ಲಿನ ಖರ್ಚು ಎಷ್ಟಾಗುತ್ತೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತು. ಸೊ ಒಂದು ಸತಿ ಆಪರೇಷನ್ ಏನೋ ಒಂದು ಆಯ್ತು ಅಂತಂದ್ರೆ 5 ರಿಂದ 6, 7, 8 ಲಕ್ಷ ರೂಪಾಯಿ ನಿಮಗೆ ಬಿಲ್ ಬರುವಂತದ್ದು ಸರ್ವೇ ಸಾಮಾನ್ಯ. ಆಗ ನೀವ್ ಏನ್ ಮಾಡ್ತೀರಾ? ಸೊ ವರ್ಷಗಳಿಂದ ಕೂಡಿಟ್ಟಂತ ಸೇವಿಂಗ್ಸ್ ಹಣವನ್ನ ಅಥವಾ ಚಿನ್ನವನ್ನ ಅಡವಿಡೋದಾಗಿರ್ಬೋದು, ಈ ರೀತಿ ಮಾಡಿ ಆಸ್ಪತ್ರೆಯ ಬಿಲ್ ಅನ್ನ ಕಟ್ತೀರಾ. ಹೌದಾ? ಸೊ ಇದು ಆಗಬಾರ್ದು ಅಂತಂದ್ರೆ ನಮ್ಮ ಒಂದು ಲೈಫ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಸೊ ನಾಳೆ ದಿನ ನಮ್ಗೇನೋ ಆಯ್ತು, ನಾವಿಲ್ಲ ಅಂತಂದ್ರೆ ಕುಟುಂಬಕ್ಕೆ ಆರ್ಥಿಕವಾಗಿ ಏನೂ ಸಮಸ್ಯೆ ಆಗಬಾರ್ದು ಅಂತಂದ್ರೆ ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಆದ್ರೆ ಇಲ್ಲೊಂದು ಡೌಟ್ ಬರುತ್ತೆ. ಸೊ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ತೀವಿ ಅಂತಂದ್ರೆ ಸಿಕ್ಕಾಪಟ್ಟೆ ದುಬಾರಿಯಪ್ಪ, ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಗಳಿದೆ, ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದೇ ಗೊತ್ತಾಗಲ್ಲ ಅಂತ ಹೇಳ್ಕೊಂಡು, ಸೊ ಅಂತವರಿಗೆ ಈ ವಿಡಿಯೋದಲ್ಲಿ ಒಂದು ಸಜೆಷನ್ ಅನ್ನ ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದಾಗ ನಿಮ್ಗೆ ತಿಂಗಳಿಗೆ ಪ್ರೀಮಿಯಂ 400 ರಿಂದ 500 ರೂಪಾಯಿ
ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಅಪ್ ಟು 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ನಿಮ್ಮ ಹೆಲ್ತ್, ಆಮೇಲೆ ನಿಮ್ಮ ಏಜ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಷ್ಟೇ ಅಲ್ಲ, ಅಪ್ ಟು 25% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ 30 ಮಿನಿಟ್ಸ್ ಕ್ಲೇಮ್ ಸಪೋರ್ಟ್ ಕೂಡ ಸಿಗುವಂತದ್ದು. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಇರ್ತಾರೆ. ಅಷ್ಟೇ ಯಾಕೆ, ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಅನ್ನ ಕೂಡ ಇಲ್ಲಿ ನಿಮಗೆ ಕೊಡ್ತಾರೆ. ಇನ್ನು ಟರ್ಮ್ ಇನ್ಶೂರೆನ್ಸ್ ಅಂತ ಬಂದಾಗ ಇಲ್ಲಿ ನಿಮಗೆ ತಿಂಗಳಿಗೆ ಪ್ರೀಮಿಯಂ ಜಸ್ಟ್ 400 ರಿಂದ 500 ರೂಪಾಯಿಂದ ಶುರುವಾಗುತ್ತೆ. 1 ಕೋಟಿವರೆಗೆ ಕವರೇಜ್ ಸಿಗುತ್ತೆ. ನಿಮ್ಮ ಏಜ್ ಆಗಿರ್ಬೋದು, ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಪ್ ಟು 15% ಡಿಸ್ಕೌಂಟ್ ಕೂಡ ಸಿಗ್ತಾರೆ. ಇಲ್ಲೂ ಕೂಡ ನಿಮಗೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಗಳು ಕೂಡ ಸಿಗ್ತಾರೆ. ಸೊ ನೀವು ಪಾಲಿಸಿಯನ್ನ ಕಂಪೇರ್ ಮಾಡಿ ನಿಮಗೆ ಬೇಕಾದಂತ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಬಹುದು. ಸೊ ಇನ್ ಕೇಸ್ ನೀವು ಕೂಡ ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಬೈ ಮಾಡುವಂತ ಪ್ಲಾನ್ ಅಲ್ಲಿ ಇದ್ರೆ, ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ನೇರವಾಗಿ ನೀವು ಕ್ಲಿಕ್ ಮಾಡೋ ಮುಖಾಂತರ ಬೈ ಮಾಡಬಹುದು. ಸೊ ನೆಕ್ಸ್ಟ್ ಈಗ ರೇಷನ್ ಕಾರ್ಡ್ KYC ರಿಲೇಟೆಡ್ ಅಪ್ಡೇಟ್ ಅನ್ನ ನೋಡ್ತಾ ಹೋಗೋಣ. ಇನ್ನು ನಿಮ್ಮ ಮನೆಯಲ್ಲೇ KYC ಅನ್ನ ಮಾಡೋದಕ್ಕೆ ನಿಮ್ಮ ಬಳಿ ಒಂದಷ್ಟು ಅಗತ್ಯ ವಸ್ತುಗಳು ಬೇಕು, ಸೌಲಭ್ಯಗಳಿರಬೇಕು. ಅದನ್ನ ಏನೇನಂತ ಹೇಳ್ತಾ ಹೋಗ್ತೀನಿ. ನಿಮ್ಮ ಬಳಿ ಒಂದೊಳ್ಳೆ ಆಂಡ್ರಾಯ್ಡ್ ಮೊಬೈಲ್ ಇರಬೇಕಾಗುತ್ತೆ, ಅಂದ್ರೆ ಕ್ಯಾಮ್ರಾ ಕನೆಕ್ಷನ್ ಇರೋದು ಬೇಕಾಗುತ್ತೆ. ಉತ್ತಮ ಇಂಟರ್ನೆಟ್ ಸಂಪರ್ಕ ಇರಬೇಕಾಗುತ್ತೆ. ಅಗತ್ಯ ಇದ್ರೆ OTP ಪಡೆಯೋದಕ್ಕೆ ಆಧಾರ್ ಸಂಖ್ಯೆಗೆ ಲಿಂಕ್ ಆಗಿರುವಂತ ಮೊಬೈಲ್ ಸಂಖ್ಯೆ ಬೇಕಾಗಬಹುದು ಸ್ನೇಹಿತರೆ. ಇದ್ರ ಜೊತೆಗೆ ಮುಖವನ್ನ ಸರಿಯಾಗಿ ಗುರುತಿಸೋದಕ್ಕೆ ಒಂದೊಳ್ಳೆ ಬೆಳಕಿರುವಂತ ಜಾಗದಲ್ಲಿ ನೀವು ಇರಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲ್ ಕ್ಯಾಮ್ರಾ ಕೂಡ ಸರಿಯಾಗಿ ಕೆಲಸ ಮಾಡ್ತಿರ್ಬೇಕು, ಅಂದ್ರೆ ಕ್ಲೀನ್ ಆಗಿರ್ಬೇಕು, ಕ್ರ್ಯಾಕ್ ಆಗೋದು ಆ ತರ ಇರಬಾರ್ದು. ಇನ್ನು ಮನೆಯಲ್ಲೇ ಫೇಸ್ KYC ಅನ್ನ ಮಾಡೋ ಪ್ರಕ್ರಿಯೆ ಬಗ್ಗೆ ನೋಡಿ, ಡಿಟೇಲ್ ಆಗಿ ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ನಿಮ್ಮ ಮೊಬೈಲ್ ನ ಗೂಗಲ್ ಪ್ಲೇ ಸ್ಟೋರ್ ಅನ್ನ ನೀವು ಓಪನ್ ಮಾಡಬೇಕಾಗತ್ತೆ. ಅಲ್ಲಿ ಮೇರಾ KYC ಅನ್ನುವಂತ ಅಧಿಕೃತ ಅಪ್ಲಿಕೇಶನ್ ಇರುತ್ತೆ ನೋಡಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಜೊತೆಗೆ ಆಧಾರ್ ಫೇಸ್ RD ಅನ್ನುವಂತ ಒಂದು ಅಪ್ಲಿಕೇಶನ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕು. 2 ಆಪ್ ಇರಬೇಕು. ಈ 2 ಅಪ್ಲಿಕೇಶನ್ಗಳು ಫೇಸ್ ಅಥೆಂಟಿಕೇಶನ್ ಮಾಡೋದಕ್ಕೆ ಅಗತ್ಯ ಇರುತ್ತೆ. ಸೊ 2 ಅಪ್ಲಿಕೇಶನ್ ಅನ್ನ ಮೊಬೈಲ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಫಸ್ಟ್ ಮೇರಾ KYC ಅಂತ ಫಸ್ಟ್ ಡೌನ್ಲೋಡ್ ಮಾಡಿರ್ತೀರಲ್ವಾ, ಅದನ್ನ ನೀವು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಈಗ ಆಪ್ ಓಪನ್ ಆದ ಮೇಲೆ ಮೊದಲು ನಿಮ್ಮ ಭಾಷೆಯನ್ನ ಆಯ್ಕೆ ಮಾಡ್ಕೋಬೇಕು. ಕನ್ನಡ ಬೇಕಾ, ಇಂಗ್ಲಿಷು, ಹಿಂದಿ, ಈ ತರ ಆಯ್ಕೆ ಮಾಡ್ಕೋಬೇಕು. ನಂತರ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕು. ಇದಾದ ಮೇಲೆ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆ ಇರುತ್ತಲ್ಲ, ಅದನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಸೊ ರೇಷನ್ ಕಾರ್ಡ್ ಸಂಖ್ಯೆಯನ್ನ ನಮೂದಿಸಿದ ನಂತರ ಸರ್ಚ್ ಅನ್ನುವಂತ ಅಥವಾ ಕಂಟಿನ್ಯೂ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಅದನ್ನ ಒತ್ತಿ. ಈಗ ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತ ಕುಟುಂಬದ ಸದಸ್ಯರ ವಿವರ ಆಗಿರ್ಬೋದು ನಿಮ್ಮ ಮೊಬೈಲ್ ಪರದೆಯ ಮೇಲೆ ಕಾಣಿಸುತ್ತೆ. ಅಲ್ಲಿ ಸದಸ್ಯರ ಹೆಸರು, ಸದಸ್ಯರ ಮಾಹಿತಿ, ಅವರ KYC ಸ್ಥಿತಿ ಇತ್ಯಾದಿಗಳನ್ನ ನೀವಿಲ್ಲಿ ಚೆಕ್ ಮಾಡ್ಕೋಬೇಕು. ಒಮ್ಮೆ ಮಾಹಿತಿಯನ್ನ ಚೆಕ್ ಮಾಡ್ಕೊಂಡ್ಮೇಲೆ, ಪರಿಶೀಲಿಸಿದ ನಂತರ KYC ಮಾಡಬೇಕಾಗಿರುವಂತ ಸದಸ್ಯರನ್ನ ಆಯ್ಕೆ ಮಾಡ್ಕೋಬೇಕು. ನೀವು ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬೇಕು. ನಂತರ ಫೇಸ್ KYC ಅಥವಾ ಫೇಸ್ ಅಥೆಂಟಿಕೇಶನ್ ಅನ್ನುವಂತ ಆಯ್ಕೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಹಂತದಲ್ಲಿ ಆಧಾರ್ ಫೇಸ್ RD ಅಪ್ಲಿಕೇಶನ್, ಸೆಕೆಂಡ್ ಅಪ್ಲಿಕೇಶನ್ ಹೇಳ್ದಲ್ಲ, ಅದು ಸ್ವಯಂ ಚಾಲಿತವಾಗಿ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ಸಕ್ರಿಯ ಆಗಿರಬೇಕು. ಸೊ ಅಲ್ಲಿ ನಿಮ್ಮ ಮುಖವನ್ನ ಕ್ಯಾಮ್ರಾ ಮೂಲಕ ನೀವು ಸ್ಕ್ಯಾನ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದಷ್ಟು ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಸ್ನೇಹಿತರೆ. ಕ್ಯಾಮ್ರಾವನ್ನ ನೇರವಾಗಿ ನೀವು ನೋಡ್ಬೇಕಾಗತ್ತೆ. ಸೊ ಈ ತರ ಸ್ಲಾಂಟ್ ಆಗಿ ಇಟ್ಕೋಬಾರ್ದು, ಉತ್ತಮ ಬೆಳಕಿನಲ್ಲಿ ನಿಲ್ಬೇಕಾಗತ್ತೆ. ಕಣ್ಣಿಗೆ ಗಾಗಲ್ಸ್ ಹಾಕೋದಾಗಿರ್ಬೋದು, ಮುಖವನ್ನ ಮುಚ್ಚೋದು ಆ ರೀತಿ ಮಾಡಬಾರ್ದು, ವಸ್ತ್ರಗಳನ್ನ ಧರಿಸಬಾರ್ದು. ಮೊಬೈಲ್ ಅನ್ನ ಸಾಧ್ಯವಾದಷ್ಟು ಸ್ಥಿರವಾಗಿ, ಅಂದ್ರೆ ನೀವು ಕರೆಕ್ಟ್ ಆಗಿ ಹಿಂಗೆ ಹಿಡ್ಕೋಬೇಕು. ಪರದೆಯ ಮೇಲೆ ಬರುವಂತ ಸೂಚನೆಗಳನ್ನ ಕರೆಕ್ಟ್ ಆಗಿ ನೋಡ್ಬೇಕು. ನಿಮ್ಮ ಮುಖ ಸರಿಯಾಗಿ ಗುರುತಾದ ನಂತರ ಫೇಸ್ ಅಥೆಂಟಿಕೇಶನ್ ಪ್ರಕ್ರಿಯೆ ಕಂಪ್ಲೀಟ್ ಆಗುತ್ತೆ. ಅಂದ್ರೆ ಒಮ್ಮೆ ನೀವು ಬ್ಲಿಂಕ್ ಮಾಡೋದಾಗಿರ್ಬೋದು, ರೈಟ್ ಟು ಲೆಫ್ಟ್ ಈ ತರ ತಿರ್ಗೋದು, ಈ ತರ ಮಾಡ್ಬೇಕಾಗತ್ತೆ. ಸೊ ಅಲ್ಲಿಗೆ KYC ಸಕ್ಸಸ್ ಆಗಿದೆ ಅನ್ನುವಂತ ಒಂದು ಮೆಸೇಜ್ ಬರುತ್ತೆ. ಸೊ ಫೇಸ್ ಅಥೆಂಟಿಕೇಶನ್ ಯಶಸ್ವಿ ಆದ್ರೆ ಆ ಸದಸ್ಯರ KYC ಪೂರ್ಣಗೊಂಡಿದೆ ಅಂತ ಅರ್ಥ. ಈ ರೀತಿ ನೀವು ಎಲ್ಲರದ್ದು ಮಾಡಬೇಕು. ಸೊ ನಿಮ್ಮ ಕುಟುಂಬದಲ್ಲಿ ಇನ್ನೂ KYC ಮಾಡಿಸ್ಕೊಳ್ಬೇಕಾಗಿರುವಂತ ಸದಸ್ಯರಿದ್ರೆ ಇದೇ ವಿಧಾನವನ್ನ ಅವ್ರು ಫಾಲೋ ಮಾಡಬೇಕಾಗತ್ತೆ. ಸೊ ಪ್ರತಿಯೊಬ್ಬ ಸದಸ್ಯರಿಗೂ ಪ್ರತ್ಯೇಕವಾಗಿ KYC ಮಾಡಿಸ್ಬೇಕಾಗತ್ತೆ ಸ್ನೇಹಿತರೆ. ಇನ್ನು ಕೆಲವೊಮ್ಮೆ ಒಂದಷ್ಟು ಜನರಿಗೆ ಡೌಟ್ ಬರ್ಬೋದು, ಫೇಸ್ ಅಥೆಂಟಿಕೇಶನ್ ಮಾಡುವಾಗ KYC ಯಶಸ್ವಿ ಆಗದೇ ಇದ್ರೆ ಏನು ಮಾಡಬೇಕು, ಹಾಗಿದ್ರೆ ಏನ್ ಕಾರಣ ಅಂತ ಫಸ್ಟ್ ತಿಳ್ಕೊಳ್ಳಿ. ಮೊದಲನೇದಾಗಿ ಕಡಿಮೆ ಬೆಳಕಿರೋದ್ರಿಂದ ಸಮಸ್ಯೆ ಆಗ್ಬೋದು. ನೀವೆಲ್ಲೋ ಕತ್ಲೆ ಕೋಣದಲ್ಲಿ ಮಾಡ್ತಾ ಇದ್ದೀರಾ, ಇಂಟರ್ನೆಟ್ ಇಶ್ಯೂ ಇತ್ತು ಅಂತಂದ್ರೆ KYC ಕಂಪ್ಲೀಟ್ ಆಗಲ್ಲ. ಮೊಬೈಲ್ ಕ್ಯಾಮ್ರಾ ಸ್ಪಷ್ಟವಾಗಿ ಕೆಲಸ ಮಾಡದೇ ಇರಬಹುದು, ಮುಖ ಸರಿಯಾಗಿ ಕ್ಯಾಮ್ರಾದಲ್ಲಿ ಕಾಣಿಸದೇ ಇರಬಹುದು, ಬ್ಲರ್ ಆಗಿರೋದಾಗಿರ್ಬೋದು, ಅಥವಾ ಆಧಾರ್ ಫೇಸ್ RD ಅಪ್ಲಿಕೇಶನ್ ಅಪ್ಡೇಟ್ ಆಗದೇ ಇರಬಹುದು. ಇವೆಲ್ಲ ಕೂಡ ರೀಸನ್ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ಗಾಬರಿ ಆಗೋ ಅಗತ್ಯ ಇಲ್ಲ ಸ್ನೇಹಿತರೆ. ಮೊದಲಿಗೆ ಒಂದೊಳ್ಳೆ ಬೆಳಕಿರೋ
ನೆಟ್ವರ್ಕ್ ಇರೋ ಕಡೆ ಹೋಗಿ, ಒಂದೊಳ್ಳೆ ಇಂಟರ್ನೆಟ್ ಕನೆಕ್ಷನ್ ಇರೋ ಕಡೆ ನೋಡಿ. ಸೊ ನಿಮ್ಮ ಹತ್ರ ಇಂಟರ್ನೆಟ್ ಕನೆಕ್ಷನ್ ಇಲ್ಲ ಅಂತಂದ್ರೆ ಒಂದು ವೈಫೈ ತಗೊಳ್ಳೋದಾಗಿರ್ಬೋದು, ಈ ತರ ಮಾಡ್ಬೋದು. ಮೇರಾ KYC ಆಗಿರ್ಬೋದು, ಆಧಾರ್ ಫೇಸ್ ID ಅಪ್ಲಿಕೇಶನ್ ಅಪ್ಡೇಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಅಪ್ಡೇಟ್ ಅಂತ ಬರುತ್ತೆ, ಸೊ ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡಿ ಅಪ್ಡೇಟ್ ಮಾಡ್ಕೊಳ್ಬಹುದು. ಇಷ್ಟಾದ್ರೂ ಫೇಸ್ ಅಥೆಂಟಿಕೇಶನ್ ಆಗದೇ ಇದ್ರೆ ಏನ್ ಮಾಡೋದು? ಹತ್ತಿರದ ನ್ಯಾಯಬೆಲೆ ಅಂಗಡಿ ಇರುತ್ತಲ್ವಾ, ಅಥವಾ ಆಹಾರ ಇಲಾಖೆಯ ಸಹಾಯ ಕೇಂದ್ರವನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಸ್ನೇಹಿತರೆ. ಇನ್ನು ಯಾವುದೇ ಟೆಕ್ನಿಕಲ್ ಸಮಸ್ಯೆ ಇತ್ತು ಅಥವಾ KYC ಗೆ ಸಂಬಂಧಿಸಿದಂತ ಸಹಾಯ ಹೆಲ್ಪ್ ಬೇಕು ಅಂತಂದ್ರೆ ಆಹಾರ ಇಲಾಖೆಯ ಸಹಾಯವಾಣಿ ಸಂಖ್ಯೆಯನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಆಹಾರ ಇಲಾಖೆಯ ಸಹಾಯವಾಣಿ ನಂಬರ್ ಈ ತರ ಇರುತ್ತೆ, 1967. ಈ ಒಂದು ನಂಬರ್ಗೆ 1967 ಈ ನಂಬರ್ಗೆ ಕಾಲ್ ಮಾಡಿ ನೀವು ಕ್ಲಾರಿಫೈ ಮಾಡ್ಕೋಬಹುದು. ಮತ್ತೊಂದು ಬಹುಮುಖ್ಯ ವಿಚಾರವನ್ನ ನೆನಪಲ್ಲಿ ಇಟ್ಕೊಳ್ಳಿ, KYC ಮಾಡೋದಕ್ಕೆ ಕೇವಲ ಅಧಿಕೃತ ಅಪ್ಲಿಕೇಶನ್ ಗಳನ್ನ ಯೂಸ್ ಮಾಡಿ ಸ್ನೇಹಿತರೆ. ಯಾರಾದ್ರೂ OTP ಕೇಳಿದ್ರೆ ನಿಮ್ಮ OTP ಯನ್ನ ಅವರೊಂದಿಗೆ ಹಂಚೋದಕ್ಕೆ, ಶೇರ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಕೂಡ ಯಾರೊಂದಿಗೂ ಕೂಡ ಹಂಚ್ಕೋಬೇಡಿ. ಹಾಗೆ ಕುಟುಂಬದ ಒಬ್ಬ ಸದಸ್ಯರಿಗೆ KYC ಮಾಡಿಸಿದ್ರೆ ಸಾಕು ಅಂತ ಅನ್ಕೋಬೇಡಿ, ಎಲ್ರಿಗೂ ನೀವು ಮಾಡ್ಬೇಕಾಗತ್ತೆ. ಸೊ ರೇಷನ್ ಕಾರ್ಡ್ ನಲ್ಲಿ ಹೆಸರಿರುವಂತ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಪ್ರತ್ಯೇಕವಾಗಿ ಫೇಸ್ KYC ಮಾಡಬೇಕಾಗತ್ತೆ. ಸೊ KYC ಪ್ರಕ್ರಿಯೆ ಮುಗಿದ ನಂತರ KYC ಯಶಸ್ವಿ ಆಗಿದೆ ಅನ್ನುವಂತ ಮೆಸೇಜ್ ಬಂದಿದ್ಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಸಮಸ್ಯೆ ಇತ್ತು ಅಂತಂದ್ರೆ 1967ಗೆ ಕಾಲ್ ಮಾಡಿ ನೀವು ಮಾರ್ಗದರ್ಶನವನ್ನ ಪಡ್ಕೋಬಹುದು. ಸೊ ಹಾಗಾದ್ರೆ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ KYC ಒಂದು ಪ್ರಮುಖ ಪ್ರಕ್ರಿಯೆ ಆಗಿದೆ ಸ್ನೇಹಿತರೆ. ನಿಮ್ಮ ಪಡಿತರ ಸೇವೆಗಳು ನಿರಂತರವಾಗಿ ಸಿಗಬೇಕು, ಅಕ್ಕಿ ಸಿಗಬೇಕು, ಎಲ್ಲಾ ಸೌಲಭ್ಯಗಳು ಸಿಗಬೇಕು ಅಂತಂದ್ರೆ KYC ಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಈಗ ಮೇರಾ KYC ಆಗಿರಬಹುದು, ಆಧಾರ್ ಫೇಸ್ ID ಅಪ್ಲಿಕೇಶನ್ ಗಳ ಮೂಲಕ ಕೆಲವೇ ನಿಮಿಷಗಳಲ್ಲಿ ಮನೆಯಲ್ಲೇ ಕುಳಿತು ಫೇಸ್ KYC ಮಾಡ್ಕೊಳ್ಳುವಂತ ಅವಕಾಶ ಸರ್ಕಾರ ಕೊಟ್ಟಿದೆ. ಸೊ ಹೀಗಾಗಿ ರೇಷನ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರಿದ್ರೆ ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ KYC ಸ್ಥಿತಿಯನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಅಪ್ಡೇಟ್ ಆಗಿದ್ಯಾ ಇಲ್ವಾ ಅನ್ನುವಂಥದ್ದನ್ನ. ಸೊ KYC ಬಾಕಿ ಇದ್ರೆ ನಾನು ಏನ್ ಹಂತಗಳನ್ನ ಹೇಳದ್ನೋ ಎಲ್ಲವನ್ನ ಫಾಲೋ ಮಾಡ್ಕೊಂಡು ಮನೆಯಲ್ಲೇ ಫೇಸ್ KYC ಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಮನೆಯಲ್ಲೇ ಮಾಡುವಾಗ ಯಾವುದೇ ಸಮಸ್ಯೆ ಎದುರಾದ್ರೆ 1967 ಸಹಾಯವಾಣಿ ಸಂಖ್ಯೆಗೆ ಕಾಲ್ ಮಾಡಿ ಹೆಲ್ಪ್ ಅನ್ನ ಪಡ್ಕೋಬಹುದು. ಸೊ ಹಾಗಾದ್ರೆ ಈ ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ನಿಮ್ಮ ಒಂದು ಫೇಸ್ KYC ಕಂಪ್ಲೀಟ್ ಆಗಿದ್ಯಾ ಅಥವಾ ಕಂಪ್ಲೀಟ್ ಆಗಿಲ್ವಾ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಏನಾದ್ರೂ ಡೌಟ್ ಇತ್ತು ಅಂತಂದ್ರೂ ಕೂಡ ನೇರವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕೇಳಬಹುದು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.